ಪಿಒಪಿ ಗಣೇಶ ಮೂರ್ತಿಗಳಿಂದ ಪರಿಸರ ಹಾಳಾಗುತ್ತೆ. ಹೀಗಾಗಿ ಮಣ್ಣಿನ ಮೂರ್ತಿಗಳನ್ನೇ ಬಳಕೆ ಮಾಡಬೇಕು ಅಂತ ಪ್ರತಿ ವರ್ಷ ಹಬ್ಬದ ವೇಳೆ ಅಭಿಯಾನವನ್ನೇ ನಡೆಸಲಾಗುತ್ತೆ. ವಿಷಯ ಅಂದ್ರೆ ಹಬ್ಬಕ್ಕೆ 2 ತಿಂಗಳು ಬಾಕಿ ಇರೋ ಮೊದಲೇ ಬೆಂಗಳೂರಿಗೆ ಪಿಒಪಿ ಗಣೇಶ ಮೂರ್ತಿಗಳು ಎಂಟ್ರಿ ಕೊಟ್ಟಿವೆ. ಬೆಂಗಳೂರಿಗೆ ಕಾಲಿಟ್ಟ ಪಿಒಪಿ ಗಣೇಶ 2 ತಿಂಗಳ ಮುಂಚೆಯೇ ಗಣಪತಿ ಎಂಟ್ರಿ. ಗಣೇಶ ಹಬ್ಬ ಅಂದ್ರೆ ಎಲ್ಲಿಲ್ಲದ ಸಡಗರ ಇರುತ್ತೆ. ಅದರಲ್ಲೂ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಗಣೇಶನನ್ನ ಪೂಜಿಸಿ ಪೂಜೆ ಮಾಡಲಾಗುತ್ತೆ. ಈ ಬಾರಿ ಸೆಪ್ಟೆಂಬರ್ 14ರಂದು ಗಣೇಶ ಚತುರ್ಥಿ ಇದೆ. ವಿಷಯ ಅಂದ್ರೆ ಗಣೇಶ ಚತುರ್ಥಿಗೂ 2 ತಿಂಗಳು ಮೊದಲೇ ರಾಜಧಾನಿ ಬೆಂಗಳೂರಿಗೆ ಪಿಒಪಿ ಗಣೇಶ ಎಂಟ್ರಿ ಕೊಟ್ಟಿವೆ. ಪ್ರಧಾನಿ ನರೇಂದ್ರ ಮೋದಿ ಸಲಹೆಗೂ ಕವಡೆ ಕಾಸಿನ ಬೆಲೆ ಇಲ್ಲದಾಗಿದೆ. ಪ್ರಧಾನಿ ಮೋದಿ ಜೂನ್ 28ರಂದು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪಿಒಪಿ ಗಣೇಶ ಮೂರ್ತಿ ಬಳಕೆ ಮಾಡದಂತೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಬಳಕೆ ಮಾಡುವಂತೆ ಕರೆ ನೀಡಿದ್ರು. ಪಿಎಂ ಮೋದಿ ಕರೆ ಬೆನ್ನಲ್ಲೇ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಜೂನ್ 29ರಂದು ಸರ್ಕಾರಕ್ಕೆ ತುರ್ತು ಪತ್ರ ಬರೆದಿದ್ರು. ಪಿಒಪಿ ಮೂರ್ತಿಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯ ಮಾಡಿದ್ರು. ಆದರೆ ಗಣೇಶ ಚತುರ್ಥಿಗೆ 2 ತಿಂಗಳ ಟೈಮ್ ಇದೆ. ಈಗಲೇ ಪಿಒಪಿ ಗಣೇಶ ಮಾರುಕಟ್ಟೆಗೆ ಬರದಂತೆ ತಡೆಯುವಂತೆ ಒತ್ತಾಯ ಮಾಡಿದ್ರು. ಇಷ್ಟಾದ್ರೂ ರಾಜಧಾನಿಯ ಮಾರುಕಟ್ಟೆಗೆ ಪಿಒಪಿ ಗಣೇಶ ಮೂರ್ತಿಗಳ ಎಂಟ್ರಿಯಾಗಿವೆ. ಬೆಂಗಳೂರಿನಲ್ಲಿ ಈಗಾಗಲೇ ಪಿಒಪಿ ಗಣೇಶಗಳು ಬಂದು ಇಳಿತಾ ಇರೋದನ್ನ ನಾನು ನೋಡಿದ್ದೀನಿ, ಗಮನಿಸ್ತಾ ಇದ್ದೀನಿ. ಅದಕ್ಕೆ ನಾನು ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರಿಗೆ ಮತ್ತೆ ಪತ್ರ ಬರೆದು, ದಯವಿಟ್ಟು ಒಂದು ಭಾವನೆ ದೃಷ್ಟಿಯಿಂದ, ನಮ್ಮ ಶ್ರದ್ಧಾ ದೃಷ್ಟಿಯಿಂದ, ಇನ್ನೊಂದು ಪರಿಸರದ ದೃಷ್ಟಿಯಿಂದ ಈ ಪಿಒಪಿ ಗಣೇಶಗೆ ಅವಕಾಶ ಕೊಡೋದಿಲ್ಲ ಅಂತ ಒಂದು ಸಂದೇಶ ಕಳಿಸಿ, ದಯವಿಟ್ಟು ಈ ಬಾರಿ ಪಿಒಪಿ ಗಣೇಶಗಳಿಗೆ ಅವಕಾಶ ಕೊಡಬಾರದು ಅಂತ ನಾನು ಕೇಳ್ಕೊಂಡಿದ್ದೀನಿ. ಹಬ್ಬದ ಹೊತ್ತಲ್ಲಿ ಪಿಒಪಿ ಗಣೇಶ ಮೂರ್ತಿಗಳನ್ನ ವಶಪಡಿಸಿಕೊಂಡ್ರೆ ಆಕ್ರೋಶ ವ್ಯಕ್ತವಾಗ್ತಿತ್ತು. ಹೀಗಾಗಿ ಮೊದಲೇ ಕಡಿವಾಣ ಹಾಕಬೇಕು ಅನ್ನೋ ಮಾತು ಕೇಳಿ ಬರ್ತಿತ್ತು. ಆದ್ರೀಗ 2 ತಿಂಗಳ ಮೊದಲೇ ಪಿಒಪಿ ಮೂರ್ತಿಗಳು ನಗರಕ್ಕೆ ಕಾಲಿಟ್ಟಿದ್ದು, ನಗರದ ಕೆರೆಗಳನ್ನ ಹಾಳು ಮಾಡುವ ಕೆಮಿಕಲ್ ಗಣಪತಿಗಳನ್ನ ಜಿಬಿಎ ಅಧಿಕಾರಿಗಳು ವಶಪಡಿಸಿಕೊಳ್ಳಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.